ಪಟ್ಟಣ ಪಂಚಾಯಿತಿಯಿಂದ ರಾತ್ರೋರಾತ್ರಿ ಮುಖ್ಯ ರಸ್ತೆಯ ಗಟಾರ ಸ್ವಚ್ಛತಾ ಕಾರ್ಯ. ಯಲಬುರ್ಗಾ ಪಟ್ಟಣದ ಬಸ್ ನಿಲ್ದಾಣದ ಸಮೀಪದ ಮುಖ್ಯ ರಸ್ತೆಯ ಗಟಾರ್ಗಳನ್ನು ಇಂದು ಬುಧವಾರ ರಾತ್ರಿ ಸುಮಾರು 9 ಗಂಟೆಗೆ ಪಟ್ಟಣ ಪಂಚಾಯಿತಿಯಿಂದ ಸ್ವಚ್ಛಗೊಳಿಸುವ ಕಾರ್ಯ ಕೈಗೊಳ್ಳಲಾಯಿತು. ಈ ವೇಳೆ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ನಾಗೇಶ್ ಅವರು ನಮ್ಮ ವಾಹಿನಿಯೊಂದಿಗೆ ಮಾತನಾಡಿ, ಹಗಲು ವೇಳೆಯಲ್ಲಿ ವಾಹನ ಸಂಚಾರ ದಟ್ಟವಾಗಿರುವುದರಿಂದ ಸ್ವಚ್ಛತಾ ಕಾರ್ಯ ನಡೆಸಲು ಸಾಧ್ಯವಾಗುತ್ತಿಲ್ಲ. ಇದೇ ಕಾರಣದಿಂದ ರಾತ್ರಿ ವೇಳೆಯಲ್ಲಿ ಕಾರ್ಯ ಕೈಗೊಳ್ಳಲಾಗುತ್ತಿದ್ದು, ಸಾರ್ವಜನಿಕರು ಹಾಗೂ ವ್ಯಾಪಾರಸ್ಥರು ಸಹಕರಿಸಬೇಕು ಎಂದು ಮನವಿ ಮಾಡಿದರು. ಇದು ಕೇವಲ ಒಂದು ಪ್ರದೇಶಕ್ಕೆ ಸೀಮಿತವಾಗಿರುವ ಕಾರ್ಯವಲ್ಲ. ಪಟ್ಟಣದ ಎಲ್ಲೆಡೆ ಹಂತ ಹಂತವಾಗಿ ಗಟಾರ ಸ್ವಚ್ಛತಾ ಕಾರ್ಯ ನಡೆಸಲಾಗುವುದು ಎಂದು ಅವರು ತಿಳಿಸಿದರು. ಇದೇ ವೇಳೆ ವ್ಯಾಪಾರಸ್ಥರು ಗಟಾರ ಸ್ವಚ್ಛಗೊಳಿಸಿದ ಬಳಿಕ ಅದರ ಮೇಲಿನ ಕಲ್ಲಿನ ಮುಚ್ಚಳಗಳನ್ನು ಮರಳಿ ಅಳವಡಿಸಬೇಕು ಎಂದು ಮನವಿ ಮಾಡಿದರು. ಇದಕ್ಕೆ ಪ್ರತಿಕ್ರಿಯಿಸಿದ ಮುಖ್ಯಾಧಿಕಾರಿ ನಾಗೇಶ್, ಸ್ವಚ್ಛತಾ ಕಾರ್ಯ ಪೂರ್ಣಗೊಂಡ ನಂತರ ಗಟಾರ ಮೇಲಿನ ಕಲ್ಲಿನ ಮುಚ್ಚಳಗಳನ್ನು ಮರುಸ್ಥಾಪಿಸಲಾಗುವುದು. ವ್ಯಾಪಾರಸ್ಥರಿಗೆ ಯಾವುದೇ ತೊಂದರೆ ಆಗದಂತೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದರು. ವರದಿ ಆದಿ ಪ್ರಜಾಪವ ಟಿವಿ, ಯಲಬುರ್ಗಾ. ಟೌನ್ ಒಳಗೆ ಇರೋದು ಪ್ಲಾಸ್ಟಿಕ್ ಫುಲ್ ಇದೆ. ಪ್ಲಾಸ್ಟಿಕ್ ನಾವು ಬ್ಯಾನ್ ಮಾಡಿದ್ವಿ. ಎಲ್ಲರಿಗೂ ಮನೆಗೆ ಎಲ್ಲ ಹಚ್ಚಿದ್ವಿ. ಪ್ಲಾಸ್ಟಿಕ್ನಿಂದೆಲ್ಲ ಸಾಕಷ್ಟು ಚರಂಡಿ ತುಂಬ್ತಾ ಇರೋದು ಪ್ಲಾಸ್ಟಿಕ್ನಿಂದ. ಅದಕ್ಕೆ ಮೊದಲು ಇರೋದು ಕ್ಲೀನ್ ಮಾಡ್ತಾ ಇದ್ದೀವಿ. ನೀವು SWM ಸೈಟಿಗೆ ಹೋಗಿ ಗೊತ್ತಾಗ್ಬಿಡುತ್ತೆ ಇವತ್ತು ಹೆಂಗಾಗಿದೆ ಅಂತ. ಇಡೀ ಜಿಲ್ಲೆಯಲ್ಲಿ ಒಂದು ಮಾಡಲ್ ಆಗಿ ಇವತ್ತು ಟೌನಲ್ಲಿ ಮಾಡಿದ್ದೀವಿ. ಅದಕ್ಕಾಗಿ ಇದೆಲ್ಲ ಪ್ಲಾಸ್ಟಿಕ್ಕನ್ನು ಬಂದ್ ಮಾಡಬೇಕಾಗಿದೆ. ಅದಕ್ಕೆ ಫಸ್ಟ್ ನಮ್ಮದು ಕ್ಲೀನ್ ಒಂದು ಸಲ ಮಾಡಿಕೊಡ್ಬೇಕನ್ನೋ ನಾವು ಮಾಡ್ತೀವಿ. ಪ್ಲಾಸ್ಟಿಕ್ ನಿಷೇಧ ಕಾರ್ಯ ಸರ್, ಅಂಗಡಿ ಒಳಗೆ ಅಂಗಡಿ ಸೀಸ್ ಮಾಡೋದು ವ್ಯವಸ್ಥೆ ಮಾಡ್ತಾ ಇದೀವಿ. ಎಲ್ಲ ಭಾಳ ಸಲ ನಾವು ಮಾಡಿದ್ದೀವಿ. ಪದೇ ಆಗ್ತಾ ಇದೆ. ನಾವು ಅದೇ ಪ್ರತಿ ಸಲನೂ ಮಾಡ್ತಾ ಇದ್ದೀವಿ. ಅದು ಜನ ಹಂಗೆ ಇದು ಮಾಡ್ತಾರೆ. ಈಗ ಎಲ್ಲ ಕಂಪಲ್ಸರಿ ಪ್ರತಿಯೊಂದು ಮನೆಗೂ 6,000 ಜನ ಮನೆಗಳಿಗೆ ನಾವು ಜನಗಳಿಗೆ ಅಲ್ಲಿ ಭಿತ್ತಿ ಪತ್ರ ಹಂಚಿದ್ದೇವೆ. ಎಲ್ಲ ಗೊತ್ತಿರಬೇಕು, ನೋಡಿರ್ಬೇಕು. ಪ್ರತಿಯೊಂದು ಅಂಗಡಿಗೆ ಹಂಚಿದ್ದೇವೆ, ಎಲ್ಲವನ್ನು ಹಚ್ಚಿದ್ದೇವೆ. ಮೊನ್ನೆ ಸರ್ಕಾರ ಬಗ್ಗೆ ಸಾರ್ವಜನಿಕರ ಅಭಿಪ್ರಾಯ ವ್ಯಾಪಾರಸ್ಥರಲ್ಲಿ ಸಾರ್ವಜನಿಕರು ಮೂಲ ಅಲ್ಲಿ ಫ್ಯಾಕ್ಟ್ರಿ ಪ್ರೊಡಕ್ಷನ್ ಎಲ್ಲಿ ಆಗುತ್ತಾ ಅಲ್ಲಿ ಬಂದ್ ಮಾಡಿದ್ರೆ ನಮ್ಮ ಕರ್ನಾಟಕದಲ್ಲಿ ಬಂದಾಗಿದೆ. ಬೇರೆ ಕಡೆಗೆಲ್ಲ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಅಂಗಡಿಯಲ್ಲಿ ಟೌನಲ್ಲಿ ಬಂದಾಗ ನಾವೆಲ್ಲ ಮಾಡಬೇಕಾಗಿ ನಾವು ಮಾಡ್ತಾ ಇದ್ದೀವಿ. ಸರ್ಕಾರದ ಮುನ್ಸಿಪಲ್ ಆ್ಯಕ್ಟ್ ಅನ್ನೋ ಜೊತೆಗೆ 64 ಆ್ಯಕ್ಟ್ ಜೊತೆಗೆ ಈಗ 2024 SWM ಗೈಡ್ಲೈನ್ಸ್ ಏನು ಬಂದಿದೆ ಅದ್ರ ಬೇಕಾದ್ರೆ ನಾವೆಲ್ಲ ಮಾಡ್ತಾ ಇದ್ದೀವಿ. ಏನಂದರೆ ಸಾರ್ವಜನಿಕರು ಅರ್ಥ ಮಾಡ್ಕೊಳ್ಬೇಕು, ಸಾರ್ವಜನಿಕರು ಸಹಕಾರ ಕೊಡಬೇಕು. ಪ್ಲಾಸ್ಟಿಕ್ ಕೊಡಬೇಕು. ಆಮೇಲೆ ಸ್ಯಾನಿಟರಿದ ಸಂಬಂಧಪಟ್ಟಂತೆ ಅದನ್ನು ಬೇರೆ ಪ್ರತ್ಯೇಕ ಮಾಡಬೇಕು. ಹಸಿ ಕಸ ಒಣ ಕಸ ಅದನ್ನು ಮಾಡಬೇಕು. 4 ವಿಭಾಗದಲ್ಲಿ ಮಾಡ್ತಾ ಇದ್ದೀವಿ. ಈಗ ಜನರಿಗೆ ತಿಳುವಳಿಕೆ ಕೊಡ್ತಾ ಇದ್ದೀವಿ, ಅವೇರ್ನೆಸ್ ಮಾಡ್ತಾ ಇದ್ದೀವಿ. ಜನರಿಗೆ ಏನೋ ಅರ್ಥ ಮಾಡ್ಕೊಂಡು ಸ್ವಚ್ಛತೆ ಬಗ್ಗೆ